ಇನ್ನು ರಾಜ್ಯಪಾಲ ಗೆಹ್ಲೋಟ್ ಅವರು ಈಗಾಗಲೇ ಈಶ್ವರಪ್ಪ ಅವರ ರಾಜೀನಾಮೆಯನ್ನು ಅಂಗೀಕರಿಸಿದ್ದಾರೆ. ಅವರು ಪ್ರವಾಸದಲ್ಲಿದ್ದರೂ ಕೂಡ ಅದರ ನಡುವೆ ರಾಜೀನಾಮೆಯನ್ನು ಅಂಗೀಕರಿಸಿ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಸೂಚನೆಯನ್ನು ಕೂಡ ಹೊರಡಿಸಿದ್ದಾರೆ. ಈಗಾಗಲೇ ನಿನ್ನೆ ರಾತ್ರಿ ಸಿಎಂಗೆ ರಾಜೀನಾಮೆಯನ್ನು ಸಲ್ಲಿಸಿದಂತಹ ಈಶ್ವರಪ್ಪ ರಾಜೀನಾಮೆಯ ಪತ್ರವನ್ನು ಇಮಿಡಿಯೇಟ್ ಆಗಿ ರಾಜ್ಯಪಾಲರಿಗೆ ರವಾನೆ ಮಾಡಿದ್ರು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಸಚಿವ ಸ್ಥಾನಕ್ಕೆ ಈಶ್ವರಪ್ಪ ಅವರು ರಾಜೀನಾಮೆಯನ್ನು ಸಲ್ಲಿಸಿದರು. ಸಂತೋಷ್ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರು ರಾಜೀನಾಮೆಯನ್ನ ಕೊಡಬೇಕಾಗಿತ್ತು. ಈಗ ರಾಜೀನಾಮೆಯನ್ನ ರಾಜ್ಯಪಾಲ ಥಾವರ್ ಸಿಂಗ್ ಗೆಹ್ಲೋಟ್ ಅವರು ಅಂಗೀಕರಿಸಿದ್ದಾರೆ. ಅವರು ಈ ಒಂದು ಪ್ರವಾಸದಲ್ಲಿದ್ದರೂ ಕೂಡ ಇವರ ರಾಜೀನಾಮೆ ಪತ್ರವನ್ನು ಅಂಗೀಕರಿಸಲಾಗಿದೆ. ಇನ್ನು ರಾಜೀನಾಮೆ ದಿನ ಈಶ್ವರಪ್ಪ ಅವರು ಫುಲ್ ಪವರ್ ಶೋವನ್ನು ಕೂಡ ಮಾಡಿದ್ದಾರೆ. ಕುರ್ಚಿ ತ್ಯಾಗದ ವೇಳೆ ಶಕ್ತಿ ಪ್ರದರ್ಶನವನ್ನು ಮಾಡಿದ್ದಾರೆ. ಈ ಮೂಲಕ ತಾನು ಓರ್ವ ಪವರ್ಫುಲ್ ಲೀಡರ್ ಅನ್ನೋದನ್ನು ತೋರಿಸುವ ಪ್ರಯತ್ನವನ್ನ ಮಾಡಿದ್ದಾರೆ. ಪದತ್ಯಾಗದ ಸಂದರ್ಭದಲ್ಲೂ ಕೂಡ ಈಶ್ವರಪ್ಪ ಅವರು ಒಂದು ಮೆಸೇಜ್ ಅನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಕೂಡ ಪಕ್ಷದ ಕೆಲ ಹಿರಿಯರ ಅಡ್ವೈಸ್ನ ಪ್ರಕಾರ, ಪಕ್ಷದ ಕೆಲ ಹಿರಿಯರ ಸಲಹೆಯ ಪ್ರಕಾರ ಇಲ್ಲಿ ಈಶ್ವರಪ್ಪ ಅವರು ಈ ಒಂದು ಪವರ್ ಶೋವನ್ನು ಮಾಡಿದ್ದಾರೆ. ಶಿವಮೊಗ್ಗದಿಂದ ಬೆಂಗಳೂರಿನವರೆಗೂ ಕೂಡ ಈಶ್ವರಪ್ಪ ಅವರ ಶಕ್ತಿ ಪ್ರದರ್ಶನ ಆಯಿತು. ಬೈ ರೋಡ್ ಬಂದರು. ಅವ್ರ ಜೊತೆಗೆ ವಾಹನಗಳಲ್ಲಿ ಅವರ ಬೆಂಬಲಿಗರು ಕೂಡ ಫಾಲೋ ಮಾಡ್ತಾ ಬಂದರು. ಹಾಗೆಯೇ ಕೇವಲ ಬರುವ ಸಂದರ್ಭದಲ್ಲಿ ಸಿಗ್ತಾ ಇರುವಂತಹ ಜಿಲ್ಲೆಗಳಲ್ಲೂ ಕೂಡ ಒಂದಿಷ್ಟು ಕಾರ್ಯಕರ್ತರನ್ನ ಭೇಟಿಯಾಗುವಂಥ ಕೆಲಸವನ್ನು ಮಾಡಿದರು. ಕಡೂರಿನಲ್ಲಿ ಕಾರ್ಯಕರ್ತರನ್ನ ಭೇಟಿಯಾದರು. ವಿಶೇಷವಾಗಿ ತುಮಕೂರಿನಲ್ಲಿ ಕಾರ್ಯಕರ್ತರನ್ನ ಭೇಟಿಯಾದರು. ಸಿದ್ಧಗಂಗಾ ಮಠಕ್ಕೂ ಕೂಡ ಭೇಟಿ ಕೊಟ್ಟು ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡ್ಕೊಂಡ್ರಲ್ಲಿ. ಅದಾದ ನಂತರ ಬಂದು ರಾಜೀನಾಮೆಯನ್ನು ಸಲ್ಲಿಸಿದರು. ಹಾಗಾದರೆ ಈಶ್ವರಪ್ಪ ಅವರು ಈ ರೀತಿಯಾದಂಥ ಶಕ್ತಿ ಪ್ರದರ್ಶನ ಮಾಡಿರೋದ್ರ ಗುಟ್ಟೇನು? ವರದಿ ತೋರಿಸಿ ನೋಡಿ. ಜಿಂದಾಬಾದ್ ಜಿಂದಾಬಾದ್, ಈಶ್ವರಪ್ಪ ಜಿಂದಾಬಾದ್. ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡಬೇಡಿ, ನಿಮ್ಮ ಜೊತೆ ನಾವಿದ್ದೇವೆ ಅಂತ ಬೆಂಬಲಿಗರು ಘೋಷಣೆ ಕೂಗ್ತಿದ್ರೆ ಈಶ್ವರಪ್ಪ ಶಕ್ತಿ ಮತ್ತೊಂದು ಸ್ವರೂಪ ಪಡೆದಿತ್ತು. ರಾಜೀನಾಮೆಗೂ ಮೊದಲು ಈಶ್ವರಪ್ಪ ಭರ್ಜರಿ ಪವರ್ ಶೋ. ಶಿವಮೊಗ್ಗದಿಂದ ಬೆಂಗಳೂರಿನವರೆಗೂ ಕೆಎಸ್ಸಿ ಶಕ್ತಿ ಪ್ರದರ್ಶನ. ಎಸ್, ನಿನ್ನೆವರೆಗೂ ಸಚಿವರಾಗಿದ್ದ ಈಶ್ವರಪ್ಪ ಈಗ ಮಾಜಿ ಆಗಿದ್ದಾರೆ. ಗುತ್ತಿಗೆದಾರ ಸಂತೋಷ್ ಆತ್ಮಹತ್ಯೆ ಕೇಸ್ನಲ್ಲಿ ಪದತ್ಯಾಗವನ್ನ ಮಾಡಿದ್ದಾರೆ. ಆದ್ರೆ ನಿನ್ನೆ ರಾಜೀನಾಮೆ ನೀಡೋದಕ್ಕೂ ಮೊದಲು ಈಶ್ವರಪ್ಪ ಭರ್ಜರಿ ಪವರ್ ಶೋ ಪ್ರದರ್ಶಿಸಿದ್ರು. ಶಿವಮೊಗ್ಗದಿಂದ ಬೆಂಗಳೂರಿನವರೆಗೆ ಬೆಂಬಲಿಗರ ಪಡೆ ಕಾಂಗ್ರೆಸ್ ವಿರುದ್ಧ ಧಿಕ್ಕಾರ ಕೂಗಿ ಈಶ್ವರಪ್ಪ ಪರ ಜೈಕಾರ ಕೂಗುತ್ತಿತ್ತು. ಬೆಂಗಳೂರಿನಲ್ಲಿ ಬೆಂಬಲಿಗರ ಜೊತೆ ಈಶ್ವರಪ್ಪ ಮೆರವಣಿಗೆ. ಡಿಕೆಶಿ ವಿರುದ್ಧ ಕೆಎಸ್ಸಿ ಬೆಂಬಲಿಗರ ಧಿಕ್ಕಾರ, ಹೈ ಡ್ರಾಮಾ. ರಾಜೀನಾಮೆ ನೀಡೋದಕ್ಕೂ ಮೊದಲು ಈಶ್ವರಪ್ಪ ಬೆಂಗಳೂರಿನಲ್ಲಿ ಭರ್ಜರಿ ಶಕ್ತಿ ಪ್ರದರ್ಶನ ಮಾಡಿದ್ರು. ರೇಸ್ ಕೋರ್ಸ್ ರಸ್ತೆಯಲ್ಲಿರುವ ಸಿಎಂ ನಿವಾಸಕ್ಕೆ ಅಪಾರ ಬೆಂಬಲಿಗರ ಜೊತೆ ಈಶ್ವರಪ್ಪ ಎಂಟ್ರಿ ಕೊಟ್ರು. 50ಕ್ಕೂ ಹೆಚ್ಚು ಕಾರುಗಳ ಜೊತೆ ಮೆರವಣಿಗೆಯಲ್ಲಿ ಈಶ್ವರಪ್ಪ ಬಂದಿದ್ದು ಬೆಂಬಲಿಗರು ಈಶ್ವರಪ್ಪ ಜಿಂದಾಬಾದ್ ಘೋಷಣೆ ಕೂಗ್ತಿದ್ರು. ಅಲ್ಲದೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿರುದ್ಧ ಧಿಕ್ಕಾರ ಕೂಗಿದ್ರು. ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬೇಡಿ, ಇದು ಅನ್ಯಾಯ ಅನ್ಯಾಯ, ಈಶ್ವರಪ್ಪ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ರು. ಈ ವೇಳೆ ದೊಡ್ಡ ಹೈಡ್ರಾಮಾವೇ ನಡೆಯಿತು. ಶಿವಮೊಗ್ಗದಲ್ಲಿ ಕಾರ್ಯಕರ್ತರೆದುರು ಈಶ್ವರಪ್ಪ ಕಣ್ಣೀರು. ರಾಜೀನಾಮೆ ಟೆನ್ಷನ್ ಮಧ್ಯೆಯೂ ಈಶ್ವರಪ್ಪ ನಿನ್ನೆ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ರು. ನಿನ್ನೆ ಬೆಳಿಗ್ಗೆ ತೇವರೆ ಚಟ್ನಳ್ಳಿಯಲ್ಲಿ ಹೈಟೆಕ್ ಶುಭಶ್ರೀ ನೂತನ ಸಮುದಾಯ ಭವನಕ್ಕೆ ಪುತ್ರ ಕಾಂತೇಶ್ ಜೊತೆ ಈಶ್ವರಪ್ಪ ಭೇಟಿ ನೀಡಿದ್ರು. ಈ ವೇಳೆ ಗೋಪೂಜೆ ಮಾಡಿದ ಬಳಿಕ ಗಣೇಶನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ನಂತರ ಮಧ್ಯಾಹ್ನ 12:30ಕ್ಕೆ ಬಿಜೆಪಿ ಕಚೇರಿಗೆ ಬಂದು ಕಾರ್ಯಕರ್ತರ ಜೊತೆ ರಾಜೀನಾಮೆ ಕುರಿತು ಮಾತನಾಡಿದ್ರು. ಈ ವೇಳೆ ಕೆಎಸ್ ಈಶ್ವರಪ್ಪ ಭಾವುಕರಾದ್ರೆ ಮಹಿಳಾ ಕಾರ್ಯಕರ್ತರು ಕಣ್ಣೀರಿಟ್ರು. ಈಶ್ವರಪ್ಪ ಜಿ ಆಗೆ ಬಡೋ, ಹಮ್ ತುಮಾರೆ ಸಾಥ್ ಹೈ. ಈಶ್ವರಪ್ಪ ಜಿ ಆಗೆ ಬಡೋ, ಹಮ್ ತುಮಾರೆ ಸಾಥ್ ಹೈ. ಇದಾದ ಬಳಿಕ ಕಚೇರಿಯಿಂದ ಹೊರಬಂದ ಈಶ್ವರಪ್ಪ ಬಿಜೆಪಿ ವರಿಷ್ಠರ ಪರ ಘೋಷಣೆ ಕೂಗುತ್ತಾ ಶಿವಮೊಗ್ಗದಿಂದ ಬೆಂಗಳೂರಿನತ್ತ ಹೊರಟರು. ಈಶ್ವರಪ್ಪ ಮುಂದೆ ಕಾರಿನಲ್ಲಿ ಹೋಗ್ತಿದ್ರೆ ಅವರನ್ನ ಬೆಂಬಲಿಗರ ಪಡೆ ವಾಹನಗಳಲ್ಲಿ ಹಿಂಬಾಲಿಸುತ್ತಿತ್ತು. ನಮ್ಮ ಕಾರ್ಯಕರ್ತರು, ನಮ್ಮ ಹಿರಿಯರು, ನಮ್ಮ ಸಂಘಟನೆ ಪ್ರಮುಖರು ಎಲ್ಲರ ಆಶೀರ್ವಾದದಿಂದ, ಅನೇಕ ಸ್ವಾಮೀಜಿಗಳು ಫೋನ್ ಮಾಡಿದ್ದಾರೆ, ಅವರೆಲ್ಲರ ಆಶೀರ್ವಾದದಿಂದ ನನ್ನ ಮೇಲೆ ಒಂದು ಷಡ್ಯಂತ್ರದ ಆರೋಪ ಏನು ಬಂದಿದೆ ಅದರಿಂದ ಮುಕ್ತವಾಗಿ ಬರ್ತೀನಿ ಅಂತ ವಿಶ್ವಾಸ ಇದೆ.
ಕಡೂರಿನಲ್ಲೂ ಬೆಂಬಲಿಗರ ಜೊತೆ ಈಶ್ವರಪ್ಪ ಶಕ್ತಿ ಪ್ರದರ್ಶನ. ಶಿವಮೊಗ್ಗದಿಂದ ಚಿಕ್ಕಮಗಳೂರು ಜಿಲ್ಲೆ ಕಡೂರವರೆಗೂ ಈಶ್ವರಪ್ಪ ಪವರ್ ಶೋ ಮಾಡಿದ್ರು. ಕಡೂರಿನಲ್ಲಿ ಪುರಸಭೆ ಆವರಣದಲ್ಲಿ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಬೆಂಬಲಿಗರ ಜೊತೆ ಈಶ್ವರಪ್ಪ ಬಿಸಿಬೇಳೆಬಾತ್ ಮತ್ತು ಮೊಸರನ್ನ ಸವಿದಿದ್ದಾರೆ. ಕೆಲ ಹೊತ್ತು ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರ ಜೊತೆ ರಾಜೀನಾಮೆ ಬಗ್ಗೆ ಚರ್ಚಿಸಿದ್ರು. ಸಂತೋಷ ಪಾಟೀಲನ ಸಾವಾಗಿದೆ, ಅದೂ ಕೂಡ ಕೊಲೆಯೋ ಆತ್ಮಹತ್ಯೆ ಹೊರಗಡೆ ಬರಬೇಕು. ಇದೆಲ್ಲವಕ್ಕೂ ಕೂಡ ತನಿಖೆ ಮುಖಾಂತರ ಇದಕ್ಕೆ ಉತ್ತರ ಇದೆ. ನನಗೆ ಪೂರ್ಣ ವಿಶ್ವಾಸ ಇದೆ. ಯಾರು ಷಡ್ಯಂತ್ರಗಳು ಮಾಡ್ತಾ ಇದ್ದಾರೆ, ಆ ಷಡ್ಯಂತ್ರ ಮಾಡ್ತಾ ಇರೋಂಥ ಕುತಂತ್ರಿಗಳು ಈ ಹೊರಗೆ ಬರ್ತಾರೆ ಅಂತ ನಂಬಿಕೆ ನನಗಿದೆ. ಬಿಸಿ ನಾಗೇಶ್ ಭೇಟಿ, ಸಿದ್ಧಗಂಗಾ ಮಠಕ್ಕೂ ವಿಸಿಟ್. ಕಡೂರಿನಿಂದ ಹೊರಟ ಈಶ್ವರಪ್ಪ ತಿಪಟೂರಿಗೆ ತೆರಳಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಮನೆಗೆ ಭೇಟಿ ನೀಡಿದ್ರು. ಇದಾದ ನಂತರ ಸಿದ್ಧಗಂಗಾ ಮಠಕ್ಕೆ ತೆರಳಿದ್ರು. ಕಾರ್ಯಕರ್ತರ ಜೊತೆ ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದ ಪಡೆದ್ರು. ಇದಕ್ಕೂ ಮೊದಲು ತುಮಕೂರಿಗೆ ಬರ್ತಿದ್ದಂತೆ ಕುರುಬ ಮುಖಂಡರು ಅಭಿಮಾನಿಗಳಿಂದ ಈಶ್ವರಪ್ಪಗೆ ಭರ್ಜರಿ ಸ್ವಾಗತ ಕೋರಿದ್ರು. ನೆಲಮಂಗಲದಲ್ಲಿ ಕಾರ್ಯಕರ್ತರಿಗೆ ತಿಂಡಿ ವ್ಯವಸ್ಥೆ. ಸಿದ್ಧಗಂಗಾ ಮಠದಿಂದ ಹೊರಟಿದ್ದ ಈಶ್ವರಪ್ಪ ಹಾಗೂ ಪಟಾಲಂ ನೆಲಮಂಗಲಕ್ಕೆ ಬಂದು ಅಲ್ಲಿನ ಹೋಟೆಲ್ನಲ್ಲಿ ತಿಂಡಿ ಸೇವಿಸಿದ್ರು. 500ಕ್ಕೂ ಹೆಚ್ಚು ಕಾರ್ಯಕರ್ತರು ಪಲಾವ್ ಹಾಗೂ ವಡೆ ಸೇವಿಸಿ ಸೀದಾ ಸಿಎಂ ನಿವಾಸದತ್ತ ಹೊರಟರು. ಸಿಎಂ ಬೊಮ್ಮಾಯಿ ಸರ್ಕಾರಿ ನಿವಾಸಕ್ಕೆ ಭೇಟಿ ನೀಡಿ ಈಶ್ವರಪ್ಪ ರಾಜೀನಾಮೆ ಸಲ್ಲಿಸಿದ್ರು. ಬಳಿಕ ಸಿಎಂ ನಿವಾಸದಿಂದ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣಕ್ಕೆ ತೆರಳಿ ತಾಳಗುಪ್ಪ ಎಕ್ಸ್ಪ್ರೆಸ್ ರೈಲಿನಲ್ಲಿ ಶಿವಮೊಗ್ಗಕ್ಕೆ ಪ್ರಯಾಣಿಸಿದ್ರು. ಒಟ್ನಲ್ಲಿ ಈಶ್ವರಪ್ಪ ನಿನ್ನೆ ಸಚಿವ ಸ್ಥಾನ ಶಸ್ತ್ರಾಸ್ತ್ರ ತ್ಯಜಿಸಿದ್ದಾರೆ. ಆಯುಧ ಕೆಳಗಿಟ್ಟು ಬರೀ ಶಾಸಕರಾಗಿ ಮಾತ್ರ ಮುಂದುವರೆಸಿದ್ದು, ಆರೋಪ ಮುಕ್ತರಾಗಿ ಮತ್ತೆ ಸಂಪುಟ ಸೇರಲು ಹಾತೊರೆಯುತ್ತಿರುವುದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ಟಿವಿ9.